ಈಗಾಗಲೇ ಹೇಳಿರುವ ಹಾಗೆ ಹಿಚ್ಚಾಗಬೇಕಾದ್ರೆ ಒಂದು ಆಬ್ಜೆಕ್ಟ್ ಬೇಕು. ನಾನೀಗ ಹಾಕ್ತಾ ಇರುವಂಥದ್ದು ಮೊದಲೇ ಹೇಳಿದ ಹಾಗೆ ಡಯಾಗ್ನಲ್ ಲ್ಯಾಶಿಂಗನ್ನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಬರುತ್ತಿರುವಂಥ ಒಂದು ಹಿಚ್ಚು, ಇದನ್ನು ಟಿಂಬರ್ ಹಿಚ್ ಅಂತ ಕರಿತೇವೆ. ಇದು ಸ್ಟ್ಯಾಂಡಿಂಗ್ ಪಾರ್ಟ್ ಇರುತ್ತೆ, ಇದು ರನ್ನಿಂಗ್ ಪಾರ್ಟ್ ಇರುತ್ತೆ. ರನ್ನಿಂಗ್ ಪಾರ್ಟು ಸ್ಟ್ಯಾಂಡಿಂಗ್ ಪಾರ್ಟಿಗೆ ಸುತ್ತು ಹೊಡೆದು ಪುನಃ ಅದನ್ನೇ ಸುತ್ತಾ ಇರಬೇಕು, 3 ಸುತ್ತು ಬರಬೇಕು ಅದಕ್ಕೆ. ಹೀಗೆ ಮಾಡಿದಾಗ ಇದು ಟೈಟ್ ಆಗುತ್ತೆ. ಇದನ್ನು ಟಿಂಬರ್ ಹಿಚ್ ಅಂತ ನಾವು ಕರೀತೇವೆ. ಇದನ್ನು ಕೈಯಲ್ಲಿ ತೋರಿಸೋದಿದ್ರೆ ಹೀಗೂ ಸಹ ಮಾಡ್ತೇವೆ ನಾವು, ಆದರೆ ಇದು ಮಾಡೆಲ್ ಮಾತ್ರ ಆಯಿತು. ಹೀಗೆ ಮಾಡಿ ಅದು ಅಡಿಯಿಂದನೂ ಬರ್ಬೋದು, ಮೇಲಿಂದನೂ ಬರ್ಬೋದು. 3 ಸುತ್ತು ಇದಕ್ಕೆ ಬರಬೇಕಾಗತ್ತೆ. ಕಾಣುವಾಗ ಹೀಗೆ ಕಾಣ್ತದೆ. ಇದು ಟಿಂಬರ್ ಹಿಚ್ ಸ್ಟಾರ್ಟ್ ಮಾಡಲಿಕ್ಕೆ ಬೇಕು ಡಯಾಗ್ನಲ್ ಲ್ಯಾಶಿಂಗನ್ನು. ಆನಂತರ ಇನ್ನೊಂದಿದೆ ರೋಲಿಂಗ್ ಹಿಚ್ ಅಂತ ಹೇಳಿದ್ರೆ, ಹೀಗೆ ಮಾಡಿದಾಗ ನಾವು ಈ ಸ್ಟ್ಯಾಂಡಿಂಗ್ ಪಾರ್ಟಿನ ಮೇಲೆ ರನ್ನಿಂಗ್ ಪಾರ್ಟನ್ನು 1 ಸುತ್ತು ಹಾಕಿದೆ, ಪುನಃ 2 ಸುತ್ತು, 1 ಸುತ್ತು ಹಾಕಿ ಅದರೊಳಗೆ ತಗೊಂಡ್ರೆ ಕ್ಲೋವಿಚಾಗಿ ಕಾಣ್ತದೆ ನಮಗೆ. ಈಗ 2 ಸುತ್ತು ಹಾಕಿದೆ, 2 ಸುತ್ತು ಹಾಕಿದ ಮೇಲೆ ಸ್ಟ್ಯಾಂಡಿಂಗ್ ಪಾರ್ಟನ್ನು ಬಿಟ್ಟು ರನ್ನಿಂಗ್ ಪಾರ್ಟನ್ನು ಒಳಗೆ ರನ್ನಿಂಗ್ ಪಾರ್ಟನ್ನು ವಾಪಸ್ ತಂದೆ. ಇದು ರೋಲಿಂಗ್ ಹಿಚ್ ಅಂತ ಕರೆಸ್ಕೊಳ್ತದೆ. ಈ ರೋಲಿಂಗ್ ಹಿಚ್ ಅಂತ ಹೇಳಿದ್ರೆ ಗೋಣಿಚೀಲ ಬಾಯಿ ಕಟ್ಟಲಿಕ್ಕೆ ಉಪಯೋಗಿಸ್ತೇವೆ. ಇದನ್ನು ಏನು ಮಾಡ್ಬೋದು ಅಂದರೆ, ಹಿಂದೆ ಈ ಮರದ ದಿಮ್ಮಿಗಳನ್ನು ಇಳಿಸುವಂಥ ಸಂದರ್ಭದಲ್ಲಿ ಹೀಗೆ ಮಾಡ್ತಾಯಿದ್ರು. ಹೀಗೆ ಇದು ಇಳಿತಾ ಹೋಗ್ತದೆ, ಹೀಗೆ ಪುನಃ ಮೇಲೆ ಸರಿಸ್ಕೊಂಡು ಬರಲಿಕ್ಕಾಗತ್ತೆ. ಮೇಲೆ ಸರಿಸ್ಕೊಂಡು ಬರ್ತದೆ, ಇದೇ ರೀತಿ ಮೇಲೆ ಬರಲಿಕ್ಕೂ ಆಗುತ್ತೆ. ಇದು ರೋಲಿಂಗ್ ಹಿಚ್ ಅಂತ ಅನಿಸ್ಕೊಳ್ತದೆ. ಇನ್ನೊಮ್ಮೆ ಒಂದು 2, ಈಗ ಪುನಃ ಬೇಡ, ಒಳಗೆ ಬಂತು. ಇದನ್ನೇ ರೋಲಿಂಗ್ ಹಿಚ್ ಅಂತ ಕರಿತೇವೆ. ಗೋಣಿಚೀಲ ಬಾಯಿ ಕಟ್ಟಲಿಕ್ಕೆ ಹೇಳಿದ್ದೇವೆ. ಇನ್ನು ನಾವು ಬಟ್ಟೆ ಒಣ ಹಾಕಲಿಕ್ಕೆ ಹಾಕಿರುವಂಥ ಹಗ್ಗ ಲೂಸ್ ಆಗಿದ್ದರೆ ಅದನ್ನು ಈ ರೀತಿ ಮಾಡಿ ಟೈಟ್ ಮಾಡಿಕೊಂಡು ಅದನ್ನು ಲೂಸ್ ಆಗಿರುವಂಥ ಭಾಗವನ್ನು ಇಲ್ಲಿ ಲೂಸ್ ಆಗಿದ್ದರೆ ಎಳೆದ್ರೆ ಅದು ಟೈಟಾಗಿ ಬರುತ್ತೆ. ಇದು ರೋಲಿಂಗ್ ಹಿಚ್ ಆಗುತ್ತೆ. 3ನೇದು ಮರ್ಲಿನ್ ಸ್ಪೈಕ್ ಅಂತ ಕರೀತದೆ, ಅಥವಾ ಲಿವರ್ ಹಿಚ್ ಅಂತ ಕರೆಸ್ಕೊಳ್ತದೆ. ಮರ್ಲಿನ್ ಸ್ಪೈಕ್ ಆದರೆ ಹೀಗೆ ಆಗ್ತದೆ.